ಅವು ಸತ್ತೋ ನಮ್ಮ ಜನನೂ ಸಾಯಿಸ್ತೋ. ಹೌದಾ? ಅನೇಕ ಮೋಸ ಮಾಡುವಂಥ ಕಂಪ್ನಿ ಇದೆ. ನಾನು ಡೀಪಾಗಿ ಇದನ್ನೆಲ್ಲ ಚಿಂತನೆ ಮಾಡಿದಾಗ ಇದು ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಕಂಪನಿ, ಯಾವುದೇ ಲೋಪದೋಷ, ಮೋಸ, ವಂಚನೆಗೆ ಒಳಗಾಗದೇ ಇರತಕ್ಕಂತಹ ಕಂಪನಿ, ಜನತೆಯ ಉದ್ಧಾರಕ್ಕೋಸ್ಕರ ಶ್ರಮಿಸ್ತಾ ಇರ್ತಕ್ಕಂತಹ ಕಂಪನಿ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಈಗ ತಾನೇ ನಿಮ್ಮೆಲ್ಲರಿಗೂ ಗಿಫ್ಟ್ ಅಂತ ಹೇಳಿದ್ರು, ಬಹುಮಾನಗಳನ್ನು ಒಂದು ತಿಂಗಳ ಒಂದು ಸಾರಿ ಎತ್ತಿ ಅದನ್ನು ಕೊಡ್ತೀವಿ ಅಂತ ಹೇಳಿ. ಯಾವ ರೀತಿ ಎತ್ತು ಕೊಡ್ತೀವಿ ಅಂತಲೂ ಕೂಡ ವಿಧವಾಗಿರ್ತಕ್ಕಂಥ ವಿಚಾರಧಾರೆಗಳೆಲ್ಲವನ್ನ ಗಮನಿಸಿದಾಗ ನಮ್ಮ ಜನಗಳಿಗೆ ಕೈಗೆಟುಕುವಂಥ ರೀತಿಯಲ್ಲಿ ಅವರ ಸಣ್ಣ ಸಣ್ಣ ಆಸೆಗಳು, ಮನುಷ್ಯನಿಗೆ ಆಸೆ ಇರಲೇಬೇಕಲ್ವ ಬದುಕಬೇಕಾದ್ರೆ. ಆಸೆ ಇಲ್ದಿರೋರು ಯಾರು ಇದ್ದೀರ ಇಲ್ಲಿ ಕೈ ಎತ್ತಿ? ಎಲ್ಲ ಆಸೆ ಇಟ್ಕೊಂಡೇ ಬಂದಿರೋದು, ಆಸೆ ಇಲ್ದಿರೋರು ಯಾರೂ ಬರ್ತಿರ್ಲಿಲ್ಲ. ಆಸೆ ಇದೆ, ಅದನ್ನು ನಾವು ಆಸೆಯನ್ನು ಪೂರೈಸ್ಕೋಬೇಕಲ್ಲ. ಯಾವ ರೀತಿ ಪೂರೈಸ್ಕೊಳ್ಳೋದು? ಸುಮ್ಮನೆ ಆಸೆ ಇಟ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಖಂಡಿತ ಆಸೆ ಈಡೇರಲ್ಲ. ಅದಕ್ಕೆ ಏನಾದರೂ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾವ ರೀತಿ ಪ್ರಯತ್ನ ಮಾಡೋದು ಅಂದರೆ ಮರಳಿ ಯತ್ನವ ಮಾಡಿ. ಯಾರೋ ಒಬ್ಬರು ಮೋಸ ಮಾಡೋದಂದ್ರೆ ಎಲ್ಲರೂ ಮಾಡಲ್ಲ. ಅದನ್ನು ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು, ಆಸಕ್ತಿ ಇಟ್ಟು, ವಿಚಾರವಂತರಾಗಿದ್ದೀರಾ, ಬುದ್ಧಿವಂತರಿದ್ದೀರಾ, ಎಜುಕೇಟೆಡ್ ಇದ್ದೀರಾ, ಯಾವುದು ಸೂಕ್ತ, ಯಾವುದು ಸಮಯ ಸರಿಯಾಗಿದೆ ಅನ್ನೋದನ್ನು ತಿಳಿದು ನಿಮ್ಮ ನಿಮ್ಮ ಅನಿಸಿಕೆಗಳನ್ನು, ಅನುಭವಗಳನ್ನು ನಾವು ಒಟ್ಟಿಗೆ ಎಲ್ಲೋ ಒಂದು ಕಡೆ ಕೂಡಿಡೋಕ್ಕಾಗಲ್ಲ. ಯಾರನ್ನ ಕೇಳಿದ್ರೂ ಕೊಡಲ್ಲ. ಈಗ ಸ್ತ್ರೀ ಶಕ್ತಿ ಸಂಘ ಅಂತ ಮಾಡಿಕೊಂಡು ನಮ್ಮ ಹೆಣ್ಮಕ್ಳೆಲ್ಲ ಸ್ವಲ್ಪ ಚಲಾವಣೆ ಚೆನ್ನಾಗಿದೆ. ಹೌದಾ? ಇದೆಯಾ? ಅದ್ಯಾವುದೇ ಇನ್ನೊಂದು ಧರ್ಮಸ್ಥಳಕ್ಕೆ ಸಿಗಾಕೊಂಡು ಬಡ್ಡಿ ಕಟ್ಟಿ 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 ಸುಸ್ತಾಗೋದ್ರಿ, ಅದು ಬೇಡ. ಈಗ ಯಾವುದೋ ಇನ್ನೊಂದು ಯಾವುದೋ ಬಂದಿದೆ, ಪಾಪ ಮನೆಗಳಿಗೆಲ್ಲ ಬೀಗ ಹಾಕ್ತಾ ಇದ್ದಾರೆ. ಅಂತಹ ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಇಂತಹ ಉಳಿತಾಯ ಖಾತೆ ಇದು. ಉಳಿತಾಯ, ನಿಮ್ಮದೇ ಉಳಿತಾಯ ಮಾಡೋದು, ನಿಮ್ಮನ್ನೇ ನೀವು ಅಭಿವೃದ್ಧಿ ಮಾಡಿಕೊಳ್ಳುವಂಥದ್ದು. ಅದನ್ನೇ ಭಾಳ ಚೆನ್ನಾಗಿಟ್ಟಿದ್ದಾರೆ ಹೆಸರು, ಡ್ರೀಮ್, ಕನಸು. ಕನಸಿನಲ್ಲಿ ನಾವು ಡೀಲ್ ಗ್ರೂಪನ್ನು ಡೀಲ್ ಮಾಡ್ಕೋಬೇಕು. ಕನಸನ್ನು ನನಸು ಮಾಡ್ಕೊಳ್ತಕ್ಕಂತಹ ಒಂದು ಅದ್ಭುತವಾದಂತಹ ಕಂಪನಿ ಅಂದರೆ ತಪ್ಪಾಗಲಾರದು. ಈ ಕಂಪನಿಗೆ ಎಷ್ಟು ಜನ ಸೇರಿದಿರೋ ಗೊತ್ತಿಲ್ಲ, ತಿಳ್ಕೊಂಡು ಆಮೇಲೆ ಮೆಂಬರ್ ಆಗಬೇಕು ಅಂತ ಒಂದು ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಅನಿಸಿಕೆ ಇಟ್ಕೊಂಡು ಬಂದಿದ್ದೀರಾ. ಭಾಳ ಸಂತೋಷ. ನೀವ್ಯಾರು ಯೋಚನೆ ಮಾಡಿ, ವಿಚಾರ ಮಾಡಿ ಇಷ್ಟು ಜನ ಇಲ್ಲಿ ಸೇರ್ಕೊಂಡಿದ್ದೀರಾ. ನಾನು ನಮ್ಮ ಕಂಪ್ನಿಯ ಡೈರೆಕ್ಟರ್ಗಳಿಗೆ ಕೇಳ್ಕೊಳ್ತೀನಿ, ನಮ್ಮ ಜನ ಮುಗ್ಧರು, ಆಸೆ ಇದೆ, ಮುಗ್ಧತೆ ಇದೆ. ಯಾವುದೇ ಕಾರಣಕ್ಕೆ ಅವರಿಗೆ ಅಂದ್ಕೊಂಡಿರ್ಬೇಕಂತ ಆಸೆ ಮತ್ತಷ್ಟು ಚಿಗುರುವಂಥ ರೀತಿಯಲ್ಲಿ ನಮ್ಮ ಕಂಪ್ನಿ ಮಾಡಿಕೊಡ್ಲಿ. ಉತ್ತೇಜನವನ್ನು ಕೊಟ್ಟು ನೀವು ತಾವೇ ಹೇಳಿದ್ರಿ, ಭಾಳ ಸಂತೋಷ. ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಕಂಪ್ನಿಯನ್ನಾಗಿ ಬೆಳೆಸಬೇಕು ಅಂದ್ಕೊಂಡಿದ್ದೀವಿ. 2028 ಸುಮಾರು 1 ಕೋಟಿ ಮೆಂಬರ್ಶಿಪ್ಪನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ಭಾಳ ಸಂತೋಷ. ಯಾಕೆಂದರೆ ಭಾರತದ ಆರ್ಥಿಕತೆಯ ಮಟ್ಟನೂ ಕೂಡ ಬಹಳ ಶೀಘ್ರವಾಗಿ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ನಮ್ಮ ಬಡತನ ನೀಗಬೇಕು ಅಂತ ಹೇಳಿದ್ರೆ ಇಂತಹ ಸಣ್ಣ 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 ಹನಿ ಹನಿಕು ಅಂತ ಹೇಳಿದ್ರೆ ಇಂತಹ ಸಣ್ಣ 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 ಹನಿ ಹನಿಗೂಡ್ದ ಅದನ್ನು ನಿಮ್ಮೆಲ್ಲರಿಗೂ ಗ್ರಹಿಸ್ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಭಗವಂತಗೂ ಒಳ್ಳೆಯದನ್ನು ಮಾಡಲಿ, ಈ ಕಂಪ್ನಿ ಯಶಸ್ವಿಯಾಗಿ ಬೆಳೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತುಂಬು ಹೃದಯದಿಂದ ಹಾರೈಸ್ತಾ ಇದ್ದೀನಿ. ಜೈ ಶ್ರೀ ಗುರುದೇವ್. ಹೇಗಿತ್ತು ಅವ್ರ ಮಾತು? ನಿಜವಾಗ್ಲೂ ಅವ್ರ ಮಾತನ್ನ ಕೇಳ್ತಾ ಇದ್ರೆ ಕೇಳಬೇಕು ಅಂತ ಅನಿಸ್ತಾನೆ ಇರುತ್ತೆ. ಹೌದಲ್ಲ? ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಮಕ್ಕಳಿಗೆ ಹೇಗೆ ಪಾಠ ಹೇಳ್ತಾರಲ್ಲ ನಮ್ಗೆ ಟೀಚರ್ಸು, ಸೊ ಆ ಥರ ಅದ್ಭುತವಾಗಿ ಇವತ್ತು ಅವರು